ಸೌಂದರ್ಯ, ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಚಿರು ಮಾತು ಕೇಳದೆ ಹೋದರೆ ತಪ್ಪಾಗತ್ತೇನೋ. ಅಣ್ಣ, ಇಷ್ಟು ದಿನ ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ದ ಅದೇ ಆಗ್ಬೇಕು ಅಂತ ಯಾವಳ ಬಂದು ಹೇಳಿದ ತಕ್ಷಣ ನನಗೆ ಅಡ್ವೈಸ್ ಮಾಡಕ್ ಬರ್ತಾನಲ್ಲ, ಏನ್ ಅರ್ಥ? ಇಷ್ಟು ದಿನ ನೀನ್ ಕಟ್ಟಿರೋ ಗೂಡಲ್ಲಿದ್ದವನು ಈಗ ಆ ಗೂಡು ಬಿಟ್ಟು ದೀಪಾ ಅನ್ನೋಳ್ ಜೊತೆ ಹಾರಾಡ್ತಿದ್ದಾನೆ ಅಂತ ಅರ್ಥ. ಮೊದಲೆಲ್ಲ ನಿಮ್ಮ ಮುಖ ನೋಡಿದ್ರೆ ಆಗ್ತಾ ಇರಲಿಲ್ಲ. ಮದುವೆ ಆಗಿ ನಿಮ್ಮನ್ನು ಮನೆಗೆ ಕರ್ಕೊಂಬಂದಾಗಲೂ ಮನೆ ಒಳಗೆ ಸೇರಿಸ್ದೆ ಆಚೆನೇ ನಿಲ್ಲಿಸಿದ್ದೆ. ಪಾಪ ಇಡೀ ರಾತ್ರಿ ಮಳೆಲೇ ನಿಂತಿದ್ರಿ. ಬಟ್ ಆಗ ಸಿಚುವೇಶನ್ ಬೇರೆ ಇತ್ತು. ಇಬ್ಬರು ಇಷ್ಟ ಇಲ್ಲದೆ ಆಗಿದ್ದು ಮದುವೆ ಅದು. ಆಮೇಲೆ ನೀವೇ ಹೇಗೋ ಧೈರ್ಯ ಮಾಡಿ ಒಳಗೆ ಬಂದ್ರಿ. ಆಮೇಲೂ ನಿಮ್ಮನ್ನು ಬೈತಾನೆ ಇದ್ದೆ. ನಿಮ್ಮ ನೆರಳು ಕಂಡ್ರೆ ಸಾಕು ಯಾವುದೋ ಜನ್ಮದ ವೈರಿ ಕಂಡಂಗೆ ಆಡ್ತಾ ಇದ್ದೆ. ಆದರೂ ನೀವು ಏನೂ ಮಾತಾಡದೆ ನಾನು ಮಾಡೋದನ್ನೆಲ್ಲ ಸಹಿಸ್ಕೊಂಡಿದ್ರಿ. ನಿಮ್ಮಲ್ಲಿರೋ ತಾಳ್ಮೆಗೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಆದರೆ ಹೋಗ್ತಾ ಹೋಗ್ತಾ ನಿಮ್ಮಲ್ಲಿರೋ ಒಳ್ಳೆ ಗುಣ ನನಗಿಷ್ಟ ಆಗ್ತಾ ಹೋಯಿತು. ಕ್ರಮೇಣ ನಿಮ್ಮನ್ನು ಮಾತಾಡ್ಸೋಕ್ಕೆ ಶುರು ಮಾಡಿದೆ. ಅದೇ ದೊಡ್ಡ ಹಬ್ಬ ಅನ್ನೋ ಥರ ಖುಷಿಪಟ್ರಿ ನೀವು. ಚಿರು ಅದೊಂದು ಮಾತು ಹೇಳ್ದ ಅಂದ ಮಾತ್ರಕ್ಕೆ ಅವನ ಸೌಂದರ್ಯ ಕೈ ತಪ್ಪೋಗ್ತಿದ್ದಾನೆ ಅನ್ನೋದು ಸರಿಯಲ್ಲ. ನನಗೇನೋ ಹಾಗೆ ಅನ್ನಿಸ್ತಿಲ್ಲಪ್ಪ. ನಿಮ್ಗೆ ಅನ್ನಿಸ್ದೇ ಇರ್ಬೋದು, ಆದ್ರೆ ದೀಪನ್ ಜೊತೆ ನಮ್ ಚಿರು ಎಷ್ಟು ಸಲ್ಗೆಯಿಂದ ಇದ್ದ ಅಂತ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವರಿಬ್ರು ಜೊಲ್ಸಿರ್ಸ್ಕೊಂಡು ಮಾತಾಡೋದನ್ನ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಬೇಕಿದ್ರೆ ಅಡುಗೆ ಕೆಲಸದವಳು ಅಲ್ಲೇ ಇದ್ಲು, ಅವಳನ್ನೇ ಕರೆಸಿ ಕೇಳಿ. ಅದರ ಅವಶ್ಯಕತೆ ಇಲ್ಲ. ಆದರೆ ನೀವು ಹೇಳ್ದಾಗೆ ಚಿರು ನನ್ನ ಕೈ ತಪ್ಪು ಹೋಗ್ತಾನೆ ಅಂತ ನನಗೂ ಅನ್ನಿಸ್ತಾ ಇದೆ. ಸದ್ಯ ಈಗಲಾದರೂ ಸತ್ಯದ ದರ್ಶನ ಆಗ್ತಾ ಇದೆಯಲ್ಲ, ಅದೇ ಸಮಾಧಾನ. ಇನ್ನು ಮುಂದೆ ಇದೆ ನಿನಗೆ. ಅವತ್ತಿಂದ ಇವತ್ತಿನವರೆಗೂ ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಲ್ಲ, ಅದಕ್ಕೆಲ್ಲ ನೀವೇ ಕಾರಣ. ಇವತ್ತು ನಿಮ್ಮ ಜೊತೆ ನಾನು ಹೇಗಿದ್ದೀನೋ ಇನ್ನು ಮುಂದೇನೋ ಅದೇ ಥರ ಇರಬೇಕನ್ನೋ ಆಸೆ. ಒಟ್ಟಿನಲ್ಲಿ ನಿಮ್ಮಲ್ಲಿರೋ ಒಳ್ಳೆ ಗುಣನ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ನಾನು ಒಂಟಿ ಆಗ್ತಿದ್ದೀನಿ ಅನ್ನೋ ಫೀಲಿಂಗ್ ನನಗೆ ಒಂದು ಕ್ಷಣ ಬಂದ ಕೂಡಲೇ ನಾನು ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೀನಿ.